ನಮಸ್ಕಾರ. ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ತಿಂಗಳುಗಳ ಊಹಾಪೋಹಗಳ ಬಳಿಕ ವಿವಿಧ ದೇಶಗಳ ಮೇಲೆ ಅಮೆರಿಕ ವಿಧಿಸುವ ಸುಂಕದ ಕುರಿತು ಸ್ಪಷ್ಟನೆ ಸಿಕ್ಕಿದೆ. ಭಾರತಕ್ಕೆ 26% ಪ್ರತಿ ಸುಂಕವನ್ನು ವಿಧಿಸಲಾಗಿದ್ದು, ಇದು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ನೋಡಬೇಕಿದೆ. ಡೊನಾಲ್ಡ್ ಟ್ರಂಪ್ ಭಾರತ ಸೇರಿದಂತೆ ವಿಶ್ವದ ಬಹುತೇಕ ಎಲ್ಲ ದೇಶಗಳ ಮೇಲೆ ಪ್ರತಿ ಸುಂಕ ವಿಧಿಸಿದ್ದಾರೆ. ಭಾರತವು ಜವಳಿ, ರಾಸಾಯನಿಕಗಳು, ಔಷಧಗಳು ಮತ್ತು ಕೃಷಿ ಉತ್ಪನ್ನಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಸರಕುಗಳನ್ನು ಅಮೆರಿಕಕ್ಕೆ ರಫ್ತು ಮಾಡುತ್ತೆ. ಕೆಲವು ವಲಯಗಳಿಗೆ ಟ್ರಂಪ್ ಅವರ ಸುಂಕಗಳಿಂದ ನೇರವಾಗಿ ಪರಿಣಾಮ ಬೀರಿದ್ರೆ, ಇತರವು ಪರೋಕ್ಷ ಪರಿಣಾಮ ಬೀರಲಿದೆ. ಇನ್ನು ಭಾರತವು ಅಕ್ಕಿ, ಮಸಾಲೆ ಪದಾರ್ಥಗಳಂತಹ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುತ್ತೆ. ಭಾರತವು ಅಕ್ಕಿ, ಮಸಾಲೆಗಳು ಜೊತೆಗೆ ಚಹಾದಂತಹ ಕೃಷಿ ಉತ್ಪನ್ನಗಳನ್ನು ಕೂಡ ರಫ್ತು ಮಾಡೋದ್ರಿಂದ ಭಾರತದಿಂದ ಕೆಲವು ಕೃಷಿ ಸರಕುಗಳ ಮೇಲೆ, ವಿಶೇಷವಾಗಿ ಉಕ್ಕು ಮತ್ತು ಅಲ್ಯೂಮಿನಿಯಂ ಮೇಲೆ US ಸುಂಕ ವಿಧಿಸಲಾಗ್ತಾ ಇದೆ. ಇನ್ನು ಔಷಧಗಳ ವಿಚಾರ ಬರೋದಾದರೆ, ಭಾರತವು ಜೆನರಿಕ್ ಔಷಧಿಗಳಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿದೆ ಮತ್ತು ಅದು ಅಮೆರಿಕಕ್ಕೆ ಅನೇಕ ಔಷಧಿಗಳನ್ನು ರಫ್ತು ಮಾಡುತ್ತೆ. ಟ್ರಂಪ್ ಅವರ ಸುಂಕಗಳು ಭಾರತೀಯ ಔಷಧ ಉತ್ಪನ್ನಗಳನ್ನು ನೇರವಾಗಿ ಗುರಿಯಾಗಿಸಿಕೊಂಡಿಲ್ಲ, ಆದರೆ ಕಚ್ಚಾ ವಸ್ತುಗಳು ಅಥವಾ ಮಧ್ಯಂತರ ಸರಕುಗಳ ಮೇಲಿನ ಸುಂಕ ಹೆಚ್ಚಳದಂತಹ ವ್ಯಾಪಾರ ಸಂಬಂಧಗಳಲ್ಲಿನ ಯಾವುದೇ ಅಡಚಣೆಯೂ ಕೂಡ ವೆಚ್ಚಗಳು ಮತ್ತು ಬೆಲೆಗಳ ಮೇಲೆ ಪರಿಣಾಮ ಬೀರಬಹುದು. ಇದು ಅಮೆರಿಕದ ಗ್ರಾಹಕರಿಗೆ ಬೆಲೆಗಳನ್ನು ಹೆಚ್ಚಿಸುವ ಮತ್ತು ಭಾರತೀಯ ರಫ್ತಿಗೆ ಬೇಡಿಕೆಯನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ. ಹಾಗಾದರೆ ಯಾವ ದೇಶಕ್ಕೆ ಅಮೆರಿಕ ಎಷ್ಟು ಸುಂಕವನ್ನು ವಿಧಿಸ್ತಾ ಇದೆ? ಕಾಂಬೋಡಿಯಕ್ಕೆ 49%, ಲಾವೋಸ್ಗೆ 48%, ಇನ್ನು ಮಡಗಾಸ್ಕರ್ಗೆ 47%, ವಿಯೆಟ್ನಾಂಗೆ 46%, ಶ್ರೀಲಂಕಾ ಮತ್ತು ಮ್ಯಾನ್ಮಾರ್ ತಲಾ 44%, ಬೋಟ್ಸ್ವಾನಾ 37%, ಥೈಲ್ಯಾಂಡ್ 36%, ಇನ್ನು ಚೀನಾ 34%, ತೈವಾನ್ ಮತ್ತು ಇಂಡೋನೇಷ್ಯಾ 32% ಮತ್ತು ಸ್ವಿಟ್ಜರ್ಲ್ಯಾಂಡ್ 31% ಸುಂಕವನ್ನು ವಿಧಿಸ್ತಾ ಇದೆ. ಜೊತೆಗೆ ಆ ದೇಶಗಳು ಕೂಡ ಎದುರಿಸ್ತಾ ಇದ್ದಾವೆ. ದೊಡ್ಡ ವಿಶ್ವ ಆರ್ಥಿಕತೆಯಲ್ಲಿ ಟ್ರಂಪ್ ಯುರೋಪಿಯನ್ ಒಕ್ಕೂಟದ ಮೇಲೆ 20%, UK ಮೇಲೆ 10% ಮತ್ತು ಜಪಾನ್ ಮೇಲೆ 24% ಸುಂಕವನ್ನು ಘೋಷಿಸಿದ್ರು. ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಡಿಜಿಟಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.